ಎಲ್ಲ ಅದ್ಭುತ ಕರ್ಮ ಕೌಶಲವನ್ನು ತೋರಿಸುವಂಥದ್ದು ಕೈ. ಆದ್ದರಿಂದ ಇದೆಲ್ಲ ಮನುಷ್ಯ ನಾವು ಮಾತನಾಡುವುದರ ಮೂಲಕ ಇನ್ನೊಬ್ಬರಿಗೆ ಹಿತವಾಗಬೇಕು, ಕ್ಷೇಮವಾಗಬೇಕು. ಇದಕ್ಕೆ ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ ನಾನು. ಒಬ್ಬ ಮನುಷ್ಯ ತುಂಬ ಉಲ್ಬಣವಾದಂಥ ಅವಸ್ಥೆಯಲ್ಲಿದ್ದಾನೆ ಅಂತ ಇಟ್ಕೊಳ್ಳಿ. ತುಂಬ ಸೀರಿಯಸ್ ಆಗಿದೆ, ಅವನು ತಾನು ಸಾಯ್ತೇನೇನೋ ಅನ್ನೋ ಸ್ಥಿತಿಯಲ್ಲಿ ಇರ್ತಾನೆ. ಅವನು ನೋಡ್ಲಿಕ್ಕೆ ಹೋಗ್ತಾರೆ. ಕ್ಷೇಮ ಇತಿ ವಾಚಿ ಅನ್ನೋದಕ್ಕೆ ನಾನು ದೃಷ್ಟಾಂತ ಹೇಳೋದು. ನೋಡ್ಲಿಕ್ಕೆ ಹೋದಾಗ ಅವನು ಹೇಳ್ತಾನೆ, ಯಾವ ಕ್ಷಣ ಎಣಿಸ್ತಾ ಇದ್ದೀನಪ್ಪ, ಏನು ಸ್ವಾರಸ್ಯ ಇಲ್ಲ ಅಂತಾನೆ ರೋಗಿ. ಅದು ಇವನು ಅವಾಗ ನೋಡ್ಲಿಕ್ಕೆ ಹೋದವ, ಹೌದೌದು ದೇವರು ಒಳ್ಳೆಯವರನ್ನೇ ಕೊಂಡೋಗೋದು ಯಾವಾಗಲೂ ಅಂತ ಹೇಳಿಬಿಟ್ರೆ ಅವ್ನು ಬೇಸಾಯ್ತಾನೆ. ಇವನು ಏನೋ ಬಹಳ ದೊಡ್ಡ ಫಿಲಾಸಫಿ, ಯಾವಾಗಲೂ ಹಾಗೆ ಸ್ವಾಮಿ, ಕಲಿಗಾಲ ಇದು, ದೇವರು ಒಳ್ಳೆಯವ್ರನ್ನ ಬಿಡೋದಿಲ್ಲ, ಕರ್ಕೊಂಡು ಹೋಗ್ತಾ. ಓ ಹಾಗಾದ್ರೆ ನಾನು ಒಳ್ಳೆಯವನಾದರೆ ಬೇಗ ಸಾಯಬೇಕು ಅಂತ ಅರ್ಥ ಅಲ್ವ ಅವರದು. ಹೀಗೆ ಮಾತಾಡೋರಿದ್ದಾರೆ ರೋಗಿಗಳ ಹತ್ರ. ಯಾಕಂದರೆ ನಾನು ಅದೇ ಏನು ಮಾತಾಡಬೇಕು ಅಂತಲೂ ಗೊತ್ತಿಲ್ಲ. ಎಷ್ಟು ಪೆದ್ದುಗಳು ನಾವು ಅಂದರೆ, ಯಾರ ಹತ್ರ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಅಧಿಕ ಪ್ರಸಂಗ ಮಾತಾಡ್ಲಿಕ್ಕೆ ಮಾತ್ರ ಕಲ್ತಿದ್ದಾನೆ ಮನುಷ್ಯ. ಅವ್ರದ್ದು ಏನು ಹೇಳಬೇಕು ಗೊತ್ತುಂಟ, ಏನು ಕ್ಷಣಗಣನೆ, ನಿಮಗೆ ಗಟ್ಟಿಮುಟ್ಟಾಗಿ ಆಯುಸ್ಸು ಕೊಟ್ಟಿದ್ದಾನೆ ದೇವರು, ನೀವು ಇನ್ನೂ 10 ವರ್ಷ ನಮ್ಮ ಜೊತೆಗೆ ಇರ್ತೀರಾ ಅಂತ ಹೇಳಿ ಅವ್ನು ಖಂಡಿತ ಗುಣ ಆಗುತ್ತೆ ಅವನಿಗೆ. ಯಾಕೆಂದರೆ ಮಾನಸಿಕವಾಗಿ ಅವನಿಗೆ ಸ್ಟ್ರೆಂತ್ ಕೊಟ್ಟರು ನೀವು. ಇನ್ನು ರೋಗಿಗಳ ಹತ್ರ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲದವ್ರು ಹೋಗೋದು, ಅವ್ರಿಗಿಂತ ಜೋರ ಇವ್ರು ಹೇಳೋದು, ಅಯ್ಯೋ ದೇವ್ರು ನಿಮ್ಮನ್ನೇ ಕೊಂಡು ಹೋದ್ನಲ್ಲ, ಇನ್ನೂ ಕೊಂಡು ಹೋಗಲಿಲ್ಲ, ನಿಮ್ಮನ್ನೇ ಕೊಂಡು ಹೋದ್ನಲ್ಲಪ್ಪ ಅಂತ ಅಳ್ತಾ ಕೂತ್ಕೊಂಡ್ರೆ ಅಂಥ ಪ್ರಾಣಿಗಳನ್ನು ರೋಗಿಗಳು ನೋಡ್ಲಿಕ್ಕೆ ಬಿಡಬಾರ್ದು. ಅಂದರೆ ಮನುಷ್ಯರಲ್ಲಿ ಇನ್ನೂ ಮನುಷ್ಯನಲ್ಲಿ ಬೇಕಾದ ಜಾಣತನ ಅಥವಾ ವಿವೇಕ ಪ್ರಜ್ಞೆ, ಮಾತುಗಾರಿಕೆ ಯಾರಲ್ಲಿ ಹೇಗೆ ಯಾವುದೂ ಗೊತ್ತಿಲ್ಲ. ಬುದ್ಧಿವಂತರು, ನಾವು ಜಾಣರು ಅನ್ನುವಂಥ ಒಂದು ಅಹಂಕಾರ, ಭ್ರಮೆ ಮಾತ್ರ ಇದೆ. ಅದು ಇನ್ನೊಬ್ಬರ ಕ್ಷೇಮ ನಮ್ಮ ಮಾತಿನಲ್ಲಿದೆ. ಒಬ್ಬ ಹುಡುಗ ಶಾಲೆ ಹೋಗೋ ದಡ್ಡ, ಅವನು ಕಲಿಯೋಲ್ಲ, ಪ್ರತಿ ವರ್ಷ ಫೇಲ್ ಆಗ್ತಾನೆ. ಮನೆಯಲ್ಲಿ ಒಂದು ಬೈಯೋದು ನೋಡಿದ್ಯಾ ನಿನ್ನ ತಮ್ಮ ಪಾಸಾದ, ನೀನು ಯಾತಕ್ಕೆ ಉಪಯೋಗ, ಅನ್ನದಂಡ ಭೂಮಿ ಭಾರ ಅಂತ ತಮ್ಮನೇ ಅದರಲ್ಲಿ ಅಣ್ಣನನ್ನು ಬೈಯೋದು. ಅವನಿಗೆ ಮತ್ತಷ್ಟು ರೇಗ್ತಾನೆ, ಮತ್ತಷ್ಟು ಹೆಚ್ಚು ಕಮ್ಮಿ ಮಾರ್ಕ್ ತೆಗಿತಾನೆ. ಹೆಚ್ಚು ಕಮ್ಮಿ ಮಾರ್ಕ್ ತೆಗೆದು ಮುಂದಿನ ವರ್ಷ ಇನ್ನೂ ಹೆಚ್ಚು ಕಮ್ಮಿ ಮಾರ್ಕ್ ತೆಗಿತಾನೆ. ಅದರ ಬದಲು ಫೇಲ್ ಆದಾಗ ಎಲ್ಲರೂ ಏನು, ಐನ್ಸ್ಟೈನು ಕೂಡ ಶಾಲೆಯಲ್ಲಿ ಹೆಡ್ಡ ಇದ್ದಪ್ಪ, ಅದೇನು ದೊಡ್ಡ ಸಂಗತಿ ಅಲ್ಲ. ನೀನು ಎಲ್ಲರಿಗಿಂತ ಜಾಣ ಆಗಬಲ್ಲೆ ಮನಸ್ಸು ಮಾಡಿದರೆ, ಏನು ಕಮ್ಮಿ ಇದೆ ನಿನಗೆ ಅಂತ ಹೇಳಿ ಮುಂದಿನ ವರ್ಷ ಜಾಸ್ತಿ ಮಾತು ತೆಗಿತಾನೆ. ಇದು ಕ್ಷೇಮ ಇತಿ ವಾಚಿ ಅಂತ. ಮಾತಾಡ್ಲಿಕ್ಕೆ ಗೊತ್ತಿಲ್ಲದೆ ಮಕ್ಕಳನ್ನು ತಂದೆ ತಾಯಿ ಹಾಳು ಮಾಡ್ತಾರೆ. ಪ್ರತಿಯೊಂದು ಮಾತಿನ ಬಗ್ಗೆ ಎಚ್ಚರ ಇಲ್ಲದೆ ಇದ್ದವರು ಸಮಾಜಕ್ಕೆ ಭಾರ. ಅಂದ ಏನು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅನ್ನೋದು ಗೊತ್ತಿರಬೇಕು. ಅದರ ಎಚ್ಚರ ಬಹಳ ಕಮ್ಮಿ ಇದೆ. ಅದಕ್ಕೆ ಇದನ್ನು ಬಹಳ ಒತ್ತು ಕೊಟ್ಟು ಏನು ಮಾತಾಡಿದರೆ ಯಾರಿಗೆ ಏನು ಕ್ಷೇಮ ಆಗುತ್ತೆ ಅನ್ನೋದನ್ನು ಯೋಚಿಸಿ ಮಾತಾಡು. ಕ್ಷೇಮ ಇತಿ ವಾಚಿ ಅಂತ ಒಂದು ಭಗವಂತನ ಉಪಾಸನೆ ಹಿಂದೆ ಇಡೀ ಸಮಾಜದ ನೈತಿಕತೆಯ ಪಂಚಾಂಗ ಇಟ್ಟು ಹೇಳ್ತಾರೆ ಉಪನಿಷತ್ಕಾರರು. ಹಾಗೆ ಕರ್ಮೇತಿ ಹಸ್ತಯೋ, ಎಲ್ಲ ಕಣ್ಣು ನೋಡುವ ಕ್ರಿಯೆ, ಕಿವಿಯಲ್ಲಿ ಕೇಳುವ ಕ್ರಿಯೆ, ಬಾಯಲ್ಲಿ ಮಾತಾಡುವ ಕ್ರಿಯೆ, ಕಾಲಲ್ಲಿ ನಡೆಯುವ ಕ್ರಿಯೆ, ಎಲ್ಲ ಕ್ರಿಯೆ. ಆದರೆ ಕ್ರಿಯೆ ಅಂದರೆ ಇದು, ನೀನು ಕೈಯಲ್ಲಿ ಏನು ಕುಸುರಿ ಕೆಲಸ ಮಾಡಿದಿ, ಸೂಕ್ಷ್ಮ ಕೈಗಾರಿಕೆ, ಅದು ಕ್ರಿಯೆ. ಪ್ರಾಣಿಗಳು ಮಾಡ್ತಾವೆ ಉಳಿದ ಕರ್ಮ. ಹಾಗೆ ಆ ಒಂದೊಂದು ಉಪಾಸನೆಯಲ್ಲಿ ಇಡೀ ಜೀವನದ ಪಾಠವನ್ನು ತುಂಬಿದ್ದಾರೆ. ಕೈಯಲ್ಲಿ ಕರ್ಮ, ಸಾರ್ಥಕವಾದ ಕರ್ಮವನ್ನು ಕೈಯ ಮೂಲಕ ಮಾಡಬಹುದು. ನಾವು ಯಜ್ಞ ಯಾಗಾದಿಗಳನ್ನು ಮಾಡಬಹುದು, ದೇವತೆಗಳನ್ನು ಒಲಿಸುವುದು, ಪೂಜೆ, ಪತ್ರಂ ಪುಷ್ಪಂ ಫಲಂ ತೋಯಂ, ಒಂದು ಪತ್ರಂ ಸಮರ್ಪಯಾಮಿ ಪುಷ್ಪಂ ಸಮರ್ಪಯಾಮಿ. ಯಾವ ಪ್ರಾಣಿಗೆ ಮಾಡಲಿಕ್ಕಾಗತ್ತೆ? ಇನ್ನೇನು ಮಾಡೋದು ಬೇಡ, ಕುಸಿನ ಹೇಳುವುದು. ಭಗವಂತನ ಆರಾಧನೆ ಮಾಡಲಿಕ್ಕೆ ಕೈ ಕೊಟ್ಟಿದ್ದಾನೆ ದೇವರು. ಇದೇ ಕರ್ಮ. ಕರ್ಮ ಅಂದರೆ ಏನು? ಭಗವಂತನ ಆರಾಧನೆ ಅಲ್ವ ಕರ್ಮಗಳಲ್ಲಿ ಶ್ರೇಷ್ಠವಾದ ಕರ್ಮ. ಅದನ್ನು ಮಾಡಲಿಕ್ಕೆ ಕೈ ಕೊಟ್ಟಿದ್ದಾನೆ, ಬೇರೆ ಯಾರಿಗೂ ಕೊಟ್ಟಿಲ್ಲ. ಇದು ಈ ಅನುಸಂಧಾನ. ಕರ್ಮ ಅಂತಂದರೆ ಯಾವುದು ನಿಜವಾದ ಕರ್ಮವೋ ಅದನ್ನು ಮಾಡುವ ಇಂದ್ರಿಯ ಕೈ, ಅದರಿಂದ ಕರ್ಮನಾಮಕನಾಗೇ ಇಲ್ಲಿದ್ದಾನೆ. ಯಾವ ಮಾತನ್ನಾಡಿದರೆ ಲೋಕಕ್ಕೆ ಕ್ಷೇಮ ಆಗುತ್ತೋ, ರೋಗಿ ಹತ್ರ ಡಾಕ್ಟ್ರಿಗೆ ಗೊತ್ತಾಗುತ್ತೆ ಇನ್ನೊಂದು ಗಂಟೆಯಲ್ಲಿ ಇವನ ಪಲ್ಸ್ ನಿಲ್ಲುತ್ತೆ ಅಂತ. ರೋಗಿ ಹತ್ರ ಹೇಳಬೇಡ ಅಂತ. ಮತ್ತೆ ಏನಿಲ್ಲ ಮದ್ದು ಕಳಿಸ್ತೇನೆ ಹುಷಾರಾಗ್ತೀರಿ ಅಂದರೆ 1 ಗಂಟೆಯಲ್ಲಿ ಸಾಯೋಲ್ಲ, ಪೋಸ್ಟ್ಪೋನ್ ಆಗುತ್ತೆ ಸಾಯೋದು. ಹಾಗೆ ಜೋಯಿಸರು, ಹೌದಾ ನಿಮ್ಮ ಗ್ರಹಗತಿ ಪ್ರಕಾರ ನಾಳೆ ಸಾಯಂಕಾಲದೊಳಗೆ ನೀವು ಕಣ್ಣು ಮುಚ್ಚುತ್ತೀರಿ ಅಂತ ಹೇಳಬಾರ್ದು. ಅಂದರೆ ನಾವು ಕಣ್ಣು ಮುಚ್ಚೇ ಮುಚ್ತಾನೆ. ಹಾಗಾದ್ರೆ ಜೋಯಿಸರು ನಂಬಿಕೆ, ಜೋಯಿಸರ ಮೇಲೆ ನಾವು ಕಾನ್ಫಿಡೆನ್ಸ್. ಜೋಯಿಸರು ಹೇಳಿದ್ದಾರೆ ಒಂದು ವೇಳೆ ಸಾಯಂಕಾಲದೊಳಗೆ ಸಾಯ್ದಿದ್ರೆ ಅವ್ನು ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಜೋಯಿಸರು ಹೇಳಿದ್ದಾರೆ ನಾನು ಯಾಕೆ ಸಾಯಲಿಲ್ಲ, ಸಾಯಬೇಕಿತ್ತಲ್ಲ ಅಂತ. ತಾನು ಸಾಯಲಿಲ್ಲ ಅನ್ನೋದ್ರ ಬಗ್ಗೆ ಅವನಿಗೆ ಅಪನಂಬಿಕೆ ಮತ್ತು ಒಂಥರ ಡಿಜೆಕ್ಷನ್ ಬರಲಿ ಶುರುವಾಗುತ್ತೆ. ಹಾಗಾಗಿ ಮಾತಾಡಲಿಕ್ಕೆ ಗೊತ್ತಿಲ್ಲದೆ ಇದ್ದವರು ಮಾತಾಡಬಾರ್ದು ಅಂತ. ಅದು ಯಾವ ಪ್ರೊಫೆಷನ್ನವರೇ ಇರ್ಬೋದು, ಮಾತಾಡಲಿಕ್ಕೆ ಗೊತ್ತಿಲ್ಲದೆ ಇದ್ದವರು ಮಾತಾಡಬಾರ್ದು. ಅದಕ್ಕೆ ಮೊದಲು ಒಂದು ಗೊತ್ತಿಲ್ಲ, ಏನು ಮಾತಾಡಲಿಕ್ಕೆ ಗೊತ್ತಿಲ್ಲ ಅನ್ನೋದು ಗೊತ್ತಿರಬೇಕು. ಅದೇ ಗೊತ್ತಿರೋದು ಭಾಳ ಜನರಿಗೆ. ಮಾತನಾಡುವುದು ಬಹಳ ದೊಡ್ಡ ಜವಾಬ್ದಾರಿ. ಇಟ್ ಇಸ್ ಎನ್ ಆರ್ಟ್. ಅದನ್ನು ಕಲಿತು
ಅದನ್ನು ಅಪವ್ಯಯ ಆಗದಂತೆ, ಅದಕ್ಕೆ ಅಪಚಾರ ಆಗದಂತೆ ಮಾತನಾಡು. ಅದಕ್ಕೆ ಕ್ಷೇಮ ಇತಿ ವಾಚಿ, ಯೋಗಕ್ಷೇಮ ಇತಿ ಪ್ರಾಣಾಪಾನಯೋ. ಬಹಳ ಮುಖ್ಯ ನೋಡಿ, ಇಡೀ ನಮ್ಮ ಬದುಕಿನ ಎಲ್ಲ ಯೋಗಕ್ಷೇಮ ನೋಡೋದಕ್ಕವರು ಪ್ರಾಣಾಪಾನ. ವಾಯುದೇವರು ಬೇಕಾದ್ದನ್ನು ಒಳಗೆ ತರಿಸಿಕೊಂಡು ಬೇಡವಾದ್ದನ್ನು ಒಳಗೆ ಕಳಿಸಿ, ಇದು ಪ್ರಾಣಾಪಾನ, ಆಗಮನ ನಿರ್ಗಮನ. ಅದನ್ನು ನೋಡತಕ್ಕಂಥವರು ಪ್ರಾಣಾಪಾನದ ರೂಪದಿಂದ ವಾಯುದೇವರು ಒಳ ಕೂತು ಯೋಗಕ್ಷೇಮ ನೋಡಿ ಪಂಚಕರ್ಮೇಂದ್ರಿಯಗಳಲ್ಲೂ ಕೂತು ಮಾಡುವವರು. ಮೇಲಿನದಕ್ಕೆ ಪ್ರಾಣ, ಕೆಳಗಿನಿಂದ ನಿರ್ಗಮನಕ್ಕೆ ಅಪಾನ. ಸರಿ, ಆಮೇಲೆ ಕರ್ಮೇತಿ ಹಸ್ತಯೋ, ಆಮೇಲೆ ಗತಿ ರೀತಿ ಪಾದಯೋ. ಕಾಲುಗಳಲ್ಲಿ ಭಗವಂತ ಇದ್ದಾನೆ. ಏನು ಗತಿ? ಅದನ್ನು ಉಪನಿಷತ್ತು ಏನ್ರಿ ಹೇಳಬೇಕು? ಕಾಲುಗಳು ಯಾಕೆ ನಡೆಯುವುದಕ್ಕೋಸ್ಕರ ಕಾಲುಗಳಿವೆ, ಉಪನಿಷತ್ತು ಹೇಳಬೇಕಾ? ನಮ್ಗೆ ಗೊತ್ತಿಲ್ವಾ? ನಾವು ನಡೆಯೋದು ಕಾಲಿನಲ್ಲಿ, ಮತ್ತೆ ತಲೆ ಶೀರ್ಷಾಸನ ಮಾಡಿ ನಡೀತೇವಾ? ಗತಿ ರೀತಿ ಪಾದಯೋ ನೋಡಿ, ಆ ಶಬ್ದ ಬಳಸುವುದನ್ನು ಸ್ವಲ್ಪ ಗಮನಿಸಿ. ನಾನು ಹೇಳಿದೆ ಕ್ಷೇಮ ಅನ್ನೋದ್ರಲ್ಲಿ ಏನು ವೈಶಿಷ್ಟ್ಯ, ಕರ್ಮ ಅನ್ನೋದ್ರಲ್ಲಿ ಏನು ವೈಶಿಷ್ಟ್ಯ. ಹಾಗೆ ಗತಿ ರೀತಿ ಪಾದಯೋ, ಗತಿ ಎಂದರೆ ಈ ಕಾಲು ನನ್ನ ಜೀವನದ ಅವಗತಿಗೋಸ್ಕರ ಬಂದಿದೆ ಅಂತ, ಅರಿವು ಹೆಚ್ಚಿಸಿಕೊಳ್ಳುವ ನಡೆ. ಗತಿ ಅಂದರೆ ನಡೆ ಅಲ್ಲ, ಅವಗತಿ. ಕಾಲು ಯಾಕೆಂದರೆ ಅರಿವು ಹೆಚ್ಚಿಸಿಕೊಳ್ಳಿಕ್ಕೋಸ್ಕರ ಕಾಲು ಕೊಟ್ಟಿದ್ದಾನೆ. ಯಾಕೆಂದರೆ ಟು ಗೋ ಇಸ್ ಟು ನೋ. ಟು ಗೋ ಗತ್ಯರ್ಥ, ಟು ಗೋ ಇಸ್ ಟು ನೋ. ಒಂದು ಕಡೆಯಿಂದ ಒಂದು ಕಡೆ ಹೋದೆವು, ಒಂದು ಊರಿಗೆ ಹೋದೆವು ಅಂದರೆ ಆ ಊರಿನ ಹೊಸ ಜ್ಞಾನ ಬಂತಲ್ಲ. ಎಷ್ಟು ಸುತ್ತಾಡಿದೆವು, ದೇಶ ಸಂಚಾರ ಮಾಡಿದ್ರೆ ಜ್ಞಾನ ವೃದ್ಧಿ. ಹಾಗೆ ಗತಿ ಅಂದರೆ ಟು ಗೋ ಇಸ್ ಟು ನೋ ಅಂತ ತಿಳ್ಕೊಂಡು ಭಗವಂತ ಕಾಲಲ್ಲಿ ಗತಿ ಶಬ್ದ ವಾಚ್ಯನಾಗಿದ್ದಾನೆ. ಯಾಕೆ ಕಾಲು ಕೊಟ್ಟಿದ್ದಾನೆ? ದೇಶ ಸಂಚಾರ ಮಾಡಿ ಜ್ಞಾನ ವೃದ್ಧಿ ಮಾಡಿಕೋ ಅಂತ, ಕ್ಷೇತ್ರ ಸಂಚಾರ ಮಾಡಿ ಭಗವದ್ ದರ್ಶನ ಮಾಡಿ ಪುಣ್ಯ ಹೆಚ್ಚಿಕೋ ಅಂತ. ಅದರಿಂದ ಅವಗತಿ ಮತ್ತು ಪುಣ್ಯ ಪ್ರಾಪ್ತಿಯೇ ಗತಿ. ಅದಕ್ಕೋಸ್ಕರ ಪಾದ ಕೊಟ್ಟಿದ್ದಾನೆ. ಪಾದದಿಂದ ಪುಣ್ಯ ಸಾಧನೆ ಮಾಡುವಂಥ, ಜ್ಞಾನ ಸಾಧನೆ ಮಾಡುವಂಥ ಗಮನ. ಯಾವುದೋ ಗುರುಕುಲಕ್ಕೆ ಹೋಗ್ತೇವೆ ನಾವು, ಅದು ಜ್ಞಾನ ಸಾಧನ. ಹಾಗೆ ನಮ್ಮ ಕಾಲು ಜ್ಞಾನ ವೃದ್ಧಿಗೆ ಉಪಯೋಗ ಆಗಬೇಕು ನಡೆಯೋದು. ಅದಕ್ಕೋಸ್ಕರ ಗತಿ, ಅದಕ್ಕೆ ಗತಿ ಶಬ್ದವಾಚ್ಯನಾಗಿ ಜ್ಞಾನಪ್ರದನಾದ ಭಗವಂತ ಗತಿ ಶಬ್ದವಾಚ್ಯನಾಗಿ ಕಾಲಲ್ಲಿ ಕೂತಿದ್ದಾನೆ. ನಮ್ಮ ಗತಿ ನಮ್ಮ ಅವಗತಿಗೆ ಕಾರಣ ಆಗಬೇಕು, ನಮ್ಮ ಸದ್ಗತಿಗೆ ಕಾರಣ ಆಗಬೇಕು. ಅದು ಗಮಯತಿ, ನಮ್ಮನ್ನು ಈ ಗತಿ ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಕಾಲು ಕಾಲು ಎಲ್ಲೋ ಪೇಟೆಯ ಬೀದಿಗಳಲ್ಲ, ಈ ಕಾಲು ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಬೇಕು, ವೈಕುಂಠಕ್ಕೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ತನಕವೂ ಗಮನಕ್ಕೆ ಇದು ಸಲ್ಕಾರ ಅಂದರೆ ಒಳಗಿನ ಕಾಲು, ಅದು ಗತಿ. ಹೀಗೆ ನಮಗೆ ಅವಗತಿ ಜ್ಞಾನ ಕೊಟ್ಟು ಭಗವಂತನ ಕಡೆಗೆ ನಮ್ಮನ್ನು ಕರೆದೊಯ್ಯುವ ಪಾದ ಅಂತ ಅದರಲ್ಲಿರತಕ್ಕ ಭಗವಂತನನ್ನು ಉಪಾಸನೆ ಮಾಡು. ಗತಿರಿತಿ ಪಾದಯೋಹೋ. ಆಮೇಲೆ ವಿಮುಕ್ತಿರಿತಿ ಪಾಯೋಹೋ. ನೋಡಿ, ಉಪಸ್ಥ ಬಿಟ್ಟರು. ಮಲಮೂತ್ರ ವಿಸರ್ಜನೆಯಲ್ಲಿ ಬರೇ ಮಲ ವಿಸರ್ಜನೆಯ ಪಾಯುವನ್ನು ತಗೊಂಡ್ರು ಉಪಾಸನೆಗೆ. ಯಾಕೆಂದರೆ ಕೆಲವರಿಗೆ ಭಗವಂತನನ್ನು ಉಪಾಸನೆ ಮಾಡುವಾಗ ಒಳ್ಳೆಯದಲ್ಲಿ ಮಾತ್ರ ಉಪಾಸನೆ ಮಾಡಬೇಕು ಅಂತ ಒಂದು ತಪ್ಪು ಕಲ್ಪನೆ ಇದೆ. ಎಲ್ಲಿ ತನಕ ಅಂದರೆ ಭಗವಂತನ ಮೈಲಿಗೆಲ್ಲಿ ಸ್ಮರಣೆ ಕೂಡ ಮಾಡಬಾರ್ದು. ಅಂದರೆ ಸ್ಮರಣೆ ಮಾಡಿದ್ರೇ ಮಡಿಯಾಗುತ್ತೆ ಅನ್ನೋದು ಗೊತ್ತಿಲ್ಲ. ನಾವು ಸ್ಮರಣೆ ಮಾಡಿಬಿಟ್ರೆ ಭಗವಂತ ಮೈಲಿಗೆ ಆಗಿಬಿಡ್ತಾನೆ ಅಂತ ಕೆಲವರಿಗೆ ಭ್ರಮೆ. ಅದನ್ನ ಮೈಲಿಗೆ ಮಡಿ ಉಟ್ಕೋಬೇಕು ಸ್ಮರಣೆ ಮಾಡಬೇಕಾದ್ರೆ. ಅಲ್ರಿ, ಮಡಿ ಉಟ್ಕೊಂಡ್ರು ತಲೆ ಒಳಗೆ ಮೈಲಿಗೆನೇ ಇರೋದಲ್ವ. ಅದನ್ನು ನೀವು ಭಗವಂತನ ಸ್ಮರಣೆ ಮಾಡಿದರೆ ಮಡಿಯಾಗ್ತೇನೆ ಅನ್ನೋ ಎಚ್ಚರ ಇಲ್ಲದೆ ಇದ್ದವನು ಪಟ್ಟೆ ಬಡಿ ಉಟ್ಕೊಂಡ್ರು ಮಡಿಯಾಗೋದು ಹೇಗೆ? ಅದರಿಂದ ಭಗವಂತನನ್ನು ಎಲ್ಲ ಕ್ಷುದ್ರಾತಿ ಕ್ಷುದ್ರದಲ್ಲೂ ಚಿಂತನೆ ಮಾಡಬೇಕು. ಅದರಲ್ಲಿ ಇರುವುದು ಏನು ವಿಶೇಷ ಹೇಳ್ತಾರೆ? ವಿಮುಕ್ತಿ ರೀತಿ ಮಲ ವಿಸರ್ಜನೆ ಮಾಡತಕ್ಕಂಥ ಪಾಯು ಏನಿದೆ ಅದರಲ್ಲಿಯೂ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡ್ರು. ಏನು ಅಲ್ಲಿ ಒಳ್ಳೆಯ ಚಿಂತನೆ ಮಾಡು. ಅದು ಏನು ಮಾಡುತ್ತೆ? ಒಳಗೆ ಇದ್ದದ್ದನ್ನು ವಿಮೋಚನೆ ಮಾಡುತ್ತೆ. ವಾಯುವಿಂದ್ರಿಯ ನಮ್ಮ ಒಳಗೆ ಇದ್ದದ್ದು ಜಾಸ್ತಿ ಆದದ್ದು ಅನ್ವಾಂಟೆಡ್, ನಮಗೆ ಬೇಡವಾದ್ದು, ದೇಹದ ಬೆಳವಣಿಗೆಗೆ ಬೇಡವಾದ್ದನ್ನು ರಿಜೆಕ್ಟ್ ಮಾಡ್ತದೆ, ಅದು ಮಲವಾಗಿ ಹೊರಗೆ ಹೋಗುತ್ತೆ. ಅದಕ್ಕೆ ವಿಮುಕ್ತಿ ಅಂತ ಶಬ್ದ ಬಳಸಿದ್ರು ನೋಡಿ. ಅಂದರೆ ನಮಗೆ ಬೇಡವಾದ್ದನ್ನು ಹೊರಗೆ ಕಳಿಸ್ತಾನಲ್ಲ, ಅವನು ಅಲ್ಲಿ ಕೂತಿದ್ದಾನಲ್ಲ, ನಮ್ಮ ಬದುಕಿನಲ್ಲಿ ಮೋಕ್ಷ ಸಾಧನೆಗೆ ಬೇಡವಾದ್ದನ್ನೆಲ್ಲ ಹೊರಗೆ ಕಳಿಸುವಂತ ಪ್ರಾರ್ಥನೆ ಮಾಡುವಂತಾರೆ ಆ ಪಾಯುತ್ತಿರತಕ್ಕ. ಅಂದರೆ ಅಲ್ಲಿಯೂ ಅವನ ಚಿಂತನೆ ವಿಮುಕ್ತಿಯ ಚಿಂತನೆ. ವಿಮುಕ್ತಿ ರೀತಿ ಪಾಯೋಹೋ. ಅದು ಮಲ ಅಂದರೆ ನಮ್ಮ ದೇಹದಲ್ಲಿ ಬೇಕಾದ ನಮ್ಮ ಮೈಯ ಮಲ ಅಷ್ಟೇ ಅಲ್ಲ, ಮನಸ್ಸಿನ ಮಲವನ್ನು ಬಿಡುಗಡೆ ಮಾಡುವಂತ ಭಗವಂತನ ಚಿಂತನೆ ಮಾಡು. ಅದರಿಂದ ಮಲ ವಿಸರ್ಜನೆ ಅಂತಂದರೆ ಮನಸ್ಸಿನ ಮಲ ವಿಸರ್ಜನೆ ಮುಖ್ಯ. ಅದು ವಿಮುಕ್ತಿ ಅಂದರೆ ಅದು ಮೋಕ್ಷ ಸಾಧನವಾಗಿ ನಮಗೆ ಮೋಕ್ಷಕ್ಕೆ ಬಾಧಕವಾದ ಎಲ್ಲ ವಿಧದ ಮಲವನ್ನು ಕಳೆ ಓ ಭಗವಂತ ಅಂತ ನಿನ್ನ ಪಾಯುವಿನಿಂದ ಮಲ ವಿಸರ್ಜನೆ ಮಾಡುವ ಭಗವಂತನನ್ನು ಉಪಾಸನೆ ಮಾಡು. ವಿಮುಕ್ತಿ ರೀತಿ ಪಾಯೋಹೋ. ಆಮೇಲೆ ಉಪಸ್ಥವನ್ನು ಸೇರಿಸ್ಕೊಳ್ಬೇಕು. ಅವರು ಹೇಳಲಿಲ್ಲ. ನಮ್ಮ ಕರ್ಮೇಂದ್ರಿಯದಲ್ಲಿ ಇದು ಪಾಯು ಉಪಸ್ಥ ಎರಡು ಒಟ್ಟಿಗೆ, ಪ್ರಾಣಾಪಾನ ಒಟ್ಟಿಗೆ ಇದ್ದ ಹಾಗೆ ಪಾಯು ಉಪಸ್ಥ ಒಂದೇ, ಎರಡು ಒಟ್ಟಿಗೆ. ಯಾಕೆ ಅಂದರೆ ಅದಕ್ಕೊಂದು ಕಾರಣ ಇದೆ. ಈಗ 10 ಇಂದ್ರಿಯಗಳು ಅಂತ ನಾವು ಹೇಳ್ತೇವಲ್ಲ, ನಿಜವಾಗಿ 10 ಇಂದ್ರಿಯಗಳಲ್ಲಿ ಪಾಯು ಅಂತ ಉಂಟಲ್ಲ, ಪಾಯು ಅನ್ನೋ ಇಂದ್ರಿಯಕ್ಕೆ ಕೃತ್ಯವೇ ಇಲ್ಲ ಸ್ವರೂಪೇಂದ್ರಿಯದಲ್ಲಿ. ಉಳಿದದ್ದಕ್ಕೆಲ್ಲ ಕೃತ್ಯ ಇದೆ. 9 ಇಂದ್ರಿಯಗಳು ಸರಿ, ಪಾಯುವಿಗೆ ಏನು ಕೃತ್ಯ?
ಈ ಸ್ಥೂಲ ಶರೀರದಲ್ಲಿ ಉಂಡ ಮಲ ಹೋಗ್ಲಿಕ್ಕೆ ಪಾಯು, ಜ್ಞಾನಾನಂದಮಯವಾದ ಶರೀರದಲ್ಲಿ ವಿಸರ್ಗ ಎಂಥದರದ್ದು, ವಿಸರ್ಜನೆ ಯಾವುದು, ಯಾವುದರ ವಿಮೋಚನೆ? ಆ ಜ್ಞಾನಾನಂದಮಯವಾದ ಶರೀರದಲ್ಲಿ ಪಾಯು ಅನ್ನೋದು ಉಪಸ್ಥ ಅಷ್ಟೇ ಹೊರತು ಬೇರೊಂದು ಇಂದ್ರಿಯದ ಅವಶ್ಯಕತೆ ಇರೋದಿಲ್ಲ. ಆದ್ದರಿಂದ ಇವರು ಇಲ್ಲಿ ಪಾಯು ಅಂದರೆ ವಾಸ್ತವಿಕವಾಗಿ ಸಹಜ ಸ್ಥಿತಿಯಲ್ಲಿ ಉಪಸ್ಥವೇ, ಮಲ ವಿಸರ್ಜನೆ ಅಲ್ಲ. ಅದು ಏನು ಅಂದರೆ ವಿಮುಕ್ತಿ. ನಿನಗೆ ಯಾವಾಗ ವಿಮೋಚನೆ ಗೊತ್ತಾ? ನೀನು ತಿಳಿದಂಥ ಜ್ಞಾನವನ್ನು ಇನ್ನೊಬ್ಬರಲ್ಲಿ ಹಂಚಿದಾಗ ನಿನಗೆ ವಿಮುಕ್ತಿ. ಆ ವಿಮುಕ್ತಿ ಆಗಬೇಕಾಗಿದ್ದರೆ ಮೊದಲು ಒಂದು ಇನ್ನೊಬ್ಬ ವ್ಯಕ್ತಿ ಸೃಷ್ಟಿಯಾಗಬೇಕು. ಅದು ಉಪಸ್ಥದ ಮೂಲಕ ಆಗೋದು. ಆದ್ದರಿಂದ ನನ್ನ ಬಿಡುಗಡೆ, ನಾನು ಒಬ್ಬ ರೆಪ್ರೆಸೆಂಟೇಟಿವ್ ಅನ್ನು ಸಮಾಜಕ್ಕೆ ಕೊಟ್ಟು ಅವನಲ್ಲಿ ನನ್ನ ಅರಿವನ್ನು ಕೊಟ್ಟು ನಾನು ಹೋಗಬೇಕು. ಆ ನನ್ನ ಬಿಡುಗಡೆಗೆ ನನಗೊಬ್ಬ ರೆಪ್ರೆಸೆಂಟೇಟಿವ್ ಬೇಕು. ಅದು ಸಂತಾನ ಕ್ರಿಯೆ ಮೂಲಕ ಆಗುವಂಥದ್ದು. ಅದರಿಂದ ಅದು ವಿಮುಕ್ತಿ. ಸಂತಾನ ಅನ್ನೋದು ಎಷ್ಟು ದೊಡ್ಡ ಬಂಧನವೋ ಅಷ್ಟೇ ದೊಡ್ಡ ಬಿಡುಗಡೆಯೂ ಹೌದದು. ತಿಳ್ಕೊಂಡವರಿಗೆ ಬಿಡುಗಡೆ, ತಿಳ್ಕೊಳ್ಳದೇ ಇದ್ದವರಿಗೆ ಬಂಧನ. ಅಯ್ಯೋ ನನ್ನ ಮಗು ಅನ್ನೋರಿಗೆ ಬಂಧನ ಆಯಿತು. ಅದನ್ನು ಒಂದು ರಗಳೆ ಮುಗಿಯಿತು. ನನ್ನ ರೆಪ್ರೆಸೆಂಟೇಟಿವನ್ನು ಸಮಾಜಕ್ಕೆ ಕೊಟ್ಟೆ, ಇನ್ನು ನಾನು ಐ ಆಮ್ ಫ್ರೀ ತಿಳ್ಕೊಂಡವನಿಗೆ ಅದು ಬಿಡುಗಡೆ. ಅದು ಅದರಿಂದ ವಿಮುಕ್ತಿ ರೀತಿ ಪಾಯೋಹ ಅನ್ನುವಲ್ಲಿ ಪಾಯು ಮತ್ತು ಉಪಸ್ಥ ಎರಡೂ ನಮ್ಮ ಬಿಡುಗಡೆಯ ದಾರಿ. ಒಂದು ಮತ್ತೆ ಇಲ್ಲಿಗೆ ನೋಡಿ ಮುಗಿಸಿಬಿಟ್ರು ಅವರು. ಪಂಚಕರ್ಮೇಂದ್ರಿಯಗಳ ಪಂಚವಿಧ ಉಪಾಸನೆ ಇದು. ಅದರಲ್ಲಿ ಪಾಯು ಉಪಸ್ಥವನ್ನು ಒಂದೇ ಮಾಡಿ ಹೇಳಿದರು. ಅದಕ್ಕೆ 5 ಆಗಬೇಕಾದ್ರೆ ಪ್ರಾಣಾಪಾನ ತಗೊಂಡ್ರು. ಕ್ಷೇಮ ಇತಿ ವಾಚಿ, ಯೋಗಕ್ಷೇಮ ಇತಿ ಪ್ರಾಣಾಪಾನಯೋ, ಕರ್ಮೇತಿ ಹಸ್ತಯೋ, ಗತಿರಿತಿ ಪಾದಯೋ, ವಿಮುಕ್ತಿರಿತಿ ಪಾಯೋ ಇತಿ ಮಾನುಷೀ ಸಮಾಜ್ಞಾ. ಇದು ಮನುಷ್ಯನ ನಿತ್ಯ ನಡೆಯಲ್ಲಿ ನಾವು ತಿಳ್ಕೊಳ್ಳಬೇಕಾದ ಉಪಾಸನೆಗಳು. ಇವೆಲ್ಲ ಮಾಮೂಲಿ, ಇವೆಲ್ಲ ಕೈ ಕಾಲು ಮಾತು ಎಲ್ಲ ಇಡೀ ದಿನ ನಾವು ಉಪಯೋಗಿಸುವಂಥ ಇಂದ್ರಿಯಗಳು, ಭಗವಂತನ ಪ್ರಜ್ಞೆಯೇ ಇಲ್ಲದೆ. ಅದರಲ್ಲಿ ಭಗವತ್ ಪ್ರಜ್ಞೆಯನ್ನು ಜಾಗೃತಗೊಳಿಸೋದು. ಇವು ಮನುಷ್ಯ ನಿತ್ಯ ಮಾಡುವ ಕ್ರಿಯೆಗಳಲ್ಲಿ ಇರುವಂಥದ್ದು. ಇದರ ಹೊಸತೇನೂ ಇಲ್ಲ. ವಿಷಯ ಅನುಸಂಧಾನ ಹೊಸತಷ್ಟೆ. ಅಥ ದೈವೀ, ಇದನ್ನು ಇನ್ನು ದೇವತೆಗಳಲ್ಲಿ, ಇದು ಮನುಷ್ಯರಲ್ಲಿ ಉಪಾಸನೆ, ಮನುಷ್ಯನ ಕ್ರಿಯೆಗಳಲ್ಲಿ ಪಂಚಕರ್ಮೇಂದ್ರಿಯಗಳಲ್ಲಿ. ಇನ್ನು ದೇವತೆಗಳಲ್ಲಿ ಉಪಾಸನೆ ಮಾಡುವುದಿದ್ದರೆ ಹೇಗೆ ಹೇಳ್ತಾರೆ ಅವರು. ತೃಪ್ತಿರಿತಿ ವೃಷ್ಟೌ, ಬಲಮಿತಿ ವಿದ್ಯುತಿ, ಯಶ ಇತಿ ಪಶುಷು, ಜ್ಯೋತಿರಿತಿ ನಕ್ಷತ್ರೇಷು, ಪ್ರಜಾತಿರಮೃತಮಾನಂದ ಇತ್ಯುಪಸ್ಥೆ. ದೇವತೆಗಳಲ್ಲಿ ಇದೀಗ ಮನುಷ್ಯನ ದೇಹದಲ್ಲಿ ಉಪಾಸನೆ ಮಾಡಿದ್ದು. ದೇಹದ ಒಳಗೆ ಇರತಕ್ಕಂಥ ಅವನ ನಿಯಾಮಕ ಅಭಿಮಾನ ದೇವತೆಗಳ ಉಪಾಸನೆ ಬೇಡ. ಮುಖ್ಯವಾಗಿ ಮನುಷ್ಯನ ಕ್ರಿಯೆಯಲ್ಲಿ ನಾವು ದಿನ ಏನು ಮಾಡ್ತೇವೆ ಅದರ ಹಿಂದೆ ಇರತಕ್ಕ ಭಗವಚ್ಛತ್ತೆಯ ಚಿಂತನೆ. ಇನ್ನು ಮನುಷ್ಯನ ಕ್ರಿಯೆ, ಮನುಷ್ಯನ ದೈಹಿಕವಾದ ಕ್ರಿಯೆ ಬಿಟ್ಟುಬಿಟ್ಟು ಇದು ಪಿಂಡಾಂಡದೊಳಗಿನ ಬ್ರಹ್ಮಾಂಡದ ಚಿಂತನೆಗೆ ಬನ್ನಿ. ಬ್ರಹ್ಮಾಂಡದಲ್ಲಿ ಮೊದಲು ತೃಪ್ತಿರಿತಿ ವೃಷ್ಟವು, ಮಳೆ. ಮಳೆ ಅಂದರೆ ದೈವಿ ಚಿಂತನೆ. ಇದು ಮಳೆ ಅಲ್ಲ, ಮಳೆಯ ಅಭಿಮಾನಿ ದೇವತೆ ಪರ್ಜನ್ಯ. ಮಳೆಯ ದೇವತೆಯಾಗಿರತಕ್ಕಂಥ ದ್ವಾದಶಾದಿತ್ಯರಲ್ಲಿ ಒಬ್ಬ ಪರ್ಜನ್ಯ ಅಂತ. ಕಾಶ್ಯಪ ಅದಿತಿಯರ ದಾಂಪತ್ಯದ ಫಲವಾಗಿ ಹುಟ್ಟಿದ 12 ಮಕ್ಕಳಲ್ಲಿ ವಾಮನನ ಸೋದರನಾಗಿ, ಇಂದ್ರನ ಸೋದರನಾಗಿ, ಈ ಸೂರ್ಯನ ಸೋದರನಾಗಿ ಹುಟ್ಟಿದ ಒಬ್ಬ ಆದಿತ್ಯ. ಪರ್ಜನ್ಯ ಅಂದರೆ ಆದಿತ್ಯ, ಸೂರ್ಯ ಅಲ್ಲ. ಅದು ಏನಾಗಿದೆ ಅಂದರೆ ಇವತ್ತು ಕನ್ನಡದಲ್ಲಿ ಆದಿತ್ಯ ಅಂದರೆ ಸೂರ್ಯ ಅಂತ ಪರ್ಯಾಯ ಶಬ್ದವಾಗಿ ದ್ವಾದಶ ಆದಿತ್ಯರು ಅಂದರೆ ದ್ವಾದಶ ಸೂರ್ಯರು ಅಂತ ಆಗಿಬಿಟ್ಟಿದೆ. ಎಷ್ಟೋ ಕಡೆ ನಾನು ಹಾಗೆ ಬರೆದು ಎಲ್ಲ ಗೋಡೆಗಳಲ್ಲಿ ದ್ವಾದಶ ಸೂರ್ಯರು ಅದನ್ನು ಅದನ್ನು ದಾಸಾಹಿತ್ಯದನ್ನು ಅರ್ಥ ಮಾಡುವಾಗ ಅನೇಕ ಮಂದಿ ಹೀಗೆ ತಪ್ಪು ಅರ್ಥ ಮಾಡಿಕೊಂಡು ಕನ್ನಡದಲ್ಲಿ ವಿವರಣೆ ಬರೆದದ್ದನ್ನು ನೋಡಿದ್ದೇನೆ ನಾನು. ದ್ವಾದಶ ಸೂರ್ಯರಲ್ಲ, ದ್ವಾದಶ ಆದಿತ್ಯರು. ಆ ದ್ವಾದಶ ಆದಿತ್ಯರಲ್ಲೇ ಒಬ್ಬ ವಿವಸ್ವಾನ್ ಅಂದರೆ ಈ ಸೂರ್ಯ. ಅವನೊಬ್ಬನೇ ಸೂರ್ಯ, ಉಳಿದವರು ಸೂರ್ಯರಲ್ಲ. ಅವನೊಬ್ಬನೇ ವಿವಸ್ವಾನ್. ಆರ್ಯಮ, ಪೂಷ, ತ್ವಷ್ಟಾಥ, ಸವಿತಾ, ಭಗಃ, ಧಾತ, ವಿಧಾತ. ವಿಧಾತ ಅಂದರೆ ಪರ್ಜನ್ಯ ಅಂದರೆ ಒಂದೇ. ವರುಣ, ಮಿತ್ರ, ಶಕ್ರ, ಉರುಕ್ರಮ. ಉರುಕ್ರಮ ಅಂದರೆ ವಾಮನ. ಹೀಗೆ 12 ಮಂದಿ ಅದಿತಿ ಮಕ್ಕಳಲ್ಲಿ ಪರ್ಜನ್ಯ ನಾಮಕನಾದ ಒಬ್ಬ ವೈವಸ್ವತ ಮನ್ವಂತರದ ದ್ವಾದಶ ದೇವತಾ ಗಣದಲ್ಲಿ ಒಬ್ಬ. ಅವನು ವೃಷ್ಟಿಯ ದೇವತೆ. ಪರ್ಜನ್ಯ ಅವನು ವೃಷ್ಟಿಯ ದೇವತೆ. ಆಮೇಲೆ ನಮ್ಮ ದೇಹದಲ್ಲಿಯೂ ಅವನಿಗೆ ನಿಯಾಮಕತ್ವ ಇದೆ. ಮನಸ್ಸಿಗೆ ಒಂದು ಹಂತದಲ್ಲಿ ಮನಸ್ಸಿನ ದೇವತೆ ಕೂಡ ಹೌದು. ಕೊನೆಯ ಜೂನಿಯರ್ ಮೋಸ್ಟು ಮನೋನಿಯಾಮಕ ಅವನು. ವೃಷ್ಟಿಯ ದೇವತೆಯಾಗಿ ಈಗ ಉಪಾಸನೆ, ನಮ್ಮ ಅಧ್ಯಾತ್ಮ ಉಪಾಸನೆ ಅಲ್ಲ ಇದು. ಬ್ರಹ್ಮಾಂಡದಲ್ಲಿ ಅವ್ರು ಹೇಳ್ತಾರೆ ತೃಪ್ತಿ ರೀತಿ ವೃಷ್ಟವು, ವೃಷ್ಟಿಯಲ್ಲಿ ಅಂದರೆ ವೃಷ್ಟಿಯ ದೇವತೆಯಾಗಿರತಕ್ಕಂಥ ಪರ್ಜನ್ಯನಲ್ಲಿ
ಭಗವಂತನ ಉಪಾಸನೆ. ಇದು ಬಹಳ 20ನೇ ಕಕ್ಷೆಯಲ್ಲಿ ಇದ್ದಾನೆ ಪರ್ಜನ್ಯ. ದೇವತಾ ತಾರತಮ್ಯ ಬಹಳ ಕೆಳಗೆ. ಅವನಲ್ಲಿ ಮಳೆಯಲ್ಲಿ ಏನು, ಮಳೆ ಅಂದರೆ ಏನು ನಮಗೆ ಗೊತ್ತು. ಇವಾಗ ದಿನ ಎಲ್ಲ ಬೆಂಗಳೂರಿನಲ್ಲಿ ಹೇಳೋದು, ಏನ್ರಿ ಮೋಡ ಆಗುತ್ತೆ ಹೋಗುತ್ತೆ, ಮಳೆ ಬರೋಲ್ಲ ಬೆಂಗಳೂರಿನಲ್ಲಿ. ಮಳೆ ಬಂದರೆ ಏನು ಖುಷಿ, ಆಹಾ ಸಂತೋಷ ಆಯ್ತು ಸ್ವಾಮಿ ಮಳೆ ಬಂತು. ಹಾಗೆ ಕಡೆ ಜೋರು ಬಂದರೆ ಅಯ್ಯೋ ಮನೆ ಒಳಗೆಲ್ಲ ನೀರು, ಮನೆ ಬಾರದೇ ಇದ್ರೆ ಸಾಕಿತ್ತು, ಮಳೆ ಬರದೇ ಇದ್ರೆ ಆಗ್ತಿತ್ತು. ಬಂದರೆ ಅಯ್ಯೋ ಬಂತಲ್ಲ ಅಂತ ದುಃಖ, ಬರಲಿಲ್ಲ ಅಂದರೆ ಅಯ್ಯೋ ಬರಲಿಲ್ಲಲ್ಲ ಅಂತ ದುಃಖ ಅಂತ. ಮನುಷ್ಯರಿಗೆ ದುಃಖ ಪಡುವುದಕ್ಕೆ ಚೆನ್ನಾಗಿ ಗೊತ್ತಿದೆ. ಮಳೆ ಬರಲಿಲ್ಲ ಅದು ದುಃಖ, ಬಂತು ಅಯ್ಯೋ ಯಾಕೆ ಬಂತು, ಏನು ಬರ್ತಾ ಇದೆಪ್ಪ, ಒಮ್ಮೆ ನಿಂತರೆ ಸಾಕು. ಬಂದರೂ ಅಸಮಾಧಾನ, ಬಾರದಿದ್ರೂ ಅಸಮಾಧಾನ. ನಾವು ಸಮಾಧಾನ ಪಡೋದು ಯಾವಾಗ? ಅಂದ ತೃಪ್ತಿ ರೀತಿ ವೃಷ್ಟವು. ಮನುಷ್ಯ ನೀರಿನಲ್ಲಿ ನೀರಿಗೋಸ್ಕರ ಕಾಯ್ತಾನೆ, ನೀರ ಹನಿ ಬಿದ್ದಾಗ ಖುಷಿ ಪಡ್ತಾನೆ. ಆದ್ದರಿಂದ ಭಗವಂತ ಪರ್ಜನ್ಯದಲ್ಲಿದ್ದು ಏನು ಮಾಡಿದ ಗೊತ್ತಾ? ತೃಪ್ತಿ ನಾಮಕನಾಗಿ ಕೂತ್ಬಿಟ್ಟ ಅಂದರು. ತೃಪ್ತಿ ಮನುಷ್ಯನಿಗೆ ಏನು, ನೀವು ಎಷ್ಟು ಅನ್ನ ಹಾಕ್ರಿ, ಒಂದು ಹೇಳ್ತೇನೆ ನಾನು, ಎಷ್ಟು ಅನ್ನ ಹಾಕ್ರಿ, ಅವನು ಹಸಿದು ಬರ್ತಾನೆ ಮಧ್ಯಾಹ್ನ ಹೊತ್ತು, ಬಿಸಿ ಬಿಸಿ ರಣ ಬಿಸಿಲು, ಅವಾಗ ದೊಂಡೆ ಪಸೆಲ್ಲ ಆರಿರುತ್ತೆ. ಬರ್ರಿ ಬಿಸಿ ಬಿಸಿ ಅನ್ನ ರೆಡಿ ಅಲ್ರಿ, ನೀವು ಒಂದು ಲೋಟ ನೀರು ಕುಡಿ ಮೊದಲು. ಯಾಕೆಂದರೆ ಗಂಟ್ಲಲ್ಲಿ ಅನ್ನ ಹೋಗ್ಬೇಕಾದ್ರೂ ನೀರಿನ ಪಸೆ ಕೊಡದೇ ಇದ್ದರೆ ನೀವು ಷಡ್ರಸ ಎಲ್ಲ ಭಕ್ಷ್ಯ ಭೋಜ್ಯ ಪೂರ ಹಾಕಿದರು, ಮನುಷ್ಯನಿಗೆ ಕೊನೆಗೆ ತೃಪ್ತಿ ಕೊಡುವುದು ಒಂದು ಹನಿ ನೀರು. ಆದ್ದರಿಂದ ಆ ನೀರು ಹನಿಸುವ ಪರ್ಜನ್ಯ ಇದ್ದಾನಲ್ಲ, ಅವನಲ್ಲಿ ತೃಪ್ತಿ ನಾಮಕನಾಗಿ ಭಗವಂತ ಕೂತ್ಬಿಟ್ಟ. ಆದ್ದರಿಂದ ಇವತ್ತು ತೃಪ್ತಿ ಅನ್ನೋದು ನೀರಿನಿಂದ, ಮಳೆಯಿಂದ. ಮಳೆ ಇಲ್ಲದೆ ಇದ್ದರೆ ಮನುಷ್ಯ ಅತೃಪ್ತ ಅಂತಾನೆ. ಮಳೆ ಬಂತು ಅಂದರೆ ತೃಪ್ತಿ. ತೃಪ್ತಿಕಾರಕನಾಗಿ ತೃಪ್ತಿ ನಾಮಕನಾಗಿ ಮಳೆಯ ಅಭಿಮಾನಿಯಾದ ಪರ್ಜನ್ಯನಲ್ಲಿ ಭಗವಂತನನ್ನು ಉಪಾಸನೆ ಮಾಡು. ಪ್ರಾಯ ನಾವು ಪರ್ಜನ್ಯನಲ್ಲಿ ತೃಪ್ತಿ ನಾಮಕನಾಗಿ ಭಗವಂತ ಇದ್ದಾನೆ ಅಂತ ಉಪಾಸನೆ ಮಾಡಿಲ್ಲ. ಆದ್ದರಿಂದ ಅವನಿಗೆ ತೃಪ್ತಿ ಆಗಿಲ್ಲ, ಮಳೆ ಬಂದಿಲ್ಲ. ತೃಪ್ತಿ ನಾಮಕನಾಗಿ ಮಳೆಯಲ್ಲಿ ಪರ್ಜನ್ಯನಲ್ಲಿ ಭಗವಂತ ಇದ್ದಾನೆ ಅಂತ ಪರ್ಜನ್ಯನನ್ನು ಉಪಾಸನೆ ಮಾಡು, ತೃಪ್ತಿ ಕೊಡ್ತಾನೆವ. ತೃಪ್ತಿ ರೀತಿ ವೃಷ್ಟವು. ಆಮೇಲೆ ಬಲಮಿತಿ ವಿದ್ಯುತಿ. ಮಳೆ ಬರುವಾಗ ಅದರ ಒಟ್ಟಿಗೆ ಇನ್ನೊಂದು ಬರುತ್ತೆ, ಏನು, ಮಿಂಚು, ಗುಡುಗು, ಸಿಡಿಲು ಜೋರಾಗಿ ಬರುತ್ತೆ. ಅದು ಎಂಥದ್ದು? ಭಗವಂತ ಅದರಲ್ಲಿ ಇನ್ನೊಂದು ವಿದ್ಯುತ್ತಿನ ದೇವತೆ ಯಾರು ಗೊತ್ತಾ? ವಿದ್ಯುತ್ತಿನ ದೇವತೆಗಳು ತುಂಬ ಇದ್ದಾರೆ. ಮುಖ್ಯವಾಗಿ ಪರ್ಜನ್ಯನಿಂದ ನಾವು ಎಲ್ಲಿ ಹೋದೆವು? ನೇರ ವಾಯುದೇವರ ಹತ್ರ ಹೋದೆವು. ಈಗ ಬಲದ ದೇವತೆ ವಾಯು. ಬಳಿತ್ಥಾತದ್ವಪುಷೇಧಾಯಿ ದರ್ಶದಂ ಬಟ್ ಬಲಾತ್ಮಕ. ವಾಯುದೇವರು ಬಲಸ್ವರೂಪ. ವಿದ್ಯುತ್ತು ಅಂದರೆ ಮಿಂಚು ಅಂದರೆ ಅದು ಬಲದ ಆವಿಷ್ಕಾರ, ಅದು ಶಕ್ತಿಯ ಪೂರ್ಣ ಆವಿಷ್ಕಾರ. ನಾವು ವಿದ್ಯುತ್ ಶಕ್ತಿಯ ಆವಿಷ್ಕಾರ. ಅದು ಮಾರಕ ಶಕ್ತಿ. ಅದು ಬೆಳಕು ನೀಡುವ ಶಕ್ತಿ, ಸಾಯಿಸುವ ಶಕ್ತಿ, ಬದುಕಿಸುವ ಶಕ್ತಿ ಎಲ್ಲವೂ ಹೌದು. ಯಾಕೆಂದರೆ ವಿದ್ಯುತ್ತಿನ ದೇವತೆ ವಾಯುದೇವರು. ಅಂದ ಬಲಮಿತಿ ವಿದ್ಯುತಿ. ಮಿಂಚಿನಲ್ಲಿ ಬಲನಾಮಕನಾಗಿ ವಾಯುದೇವರಲ್ಲಿ ಕೂತಿದ್ದಾನೆ ಅಂತ ಉಪಾಸನೆ ಮಾಡಿ. ಪರ್ಜನ್ಯನಲ್ಲಿ ತೃಪ್ತಿನಾಮಕನಾಗಿ, ವಾಯುದೇವರಲ್ಲಿ ವಿದ್ಯುತಿ ಬೆಳಕು ನೀಡುವ, ಅವನು ಒಳಗೂ ಮಿಂಚು ವಾಯುದೇವರು. ನಮ್ಮ ತಲೆ ಒಳಗೆ ಹೊಸ ವಿಷಯ ಮಿಂಚುವುದು ವಾಯುದೇವರಿಂದ. ಆಕಾಶದಲ್ಲಿ ಮಿಂಚುವುದು ವಾಯುದೇವರಿಂದ. ದುಷ್ಟಶಕ್ತಿ ನಾಶವಾಗುವುದು ವಾಯುದೇವರಿಂದ. ಒಳ್ಳೆಯ ಶಕ್ತಿಯ ಪ್ರಕಾಶ ಬೆಳಕು ಬೀರುವುದು ವಾಯುದಿಂದ. ಒಟ್ಟು ಬಲಸ್ವರೂಪ, ಶಕ್ತಿ ಸ್ವರೂಪ. ಅದು ಎನರ್ಜಿ, ಫುಲ್ ಆಫ್ ಎನರ್ಜಿ. ವಾಯುದೇವರು ಅಂದರೆ ಎನರ್ಜಿಯ ಒಂದು ಪೂರ್ಣಾವಿಷ್ಕಾರ. ಅದನ್ನು ನಮಗೆ ಮಳೆಯ ಜೊತೆಗೆ ಭಗವಂತ ತೋರಿಸ್ತಾ ಇರ್ತಾರಂತೆ. ಅದರಿಂದ ಮಿಂಚಿಸುವ ವಾಯುದೇವರ ಒಳಗೆ ಬಲನಾಮಕನಾಗಿ ಭಗವಂತ ಇದ್ದಾನೆ, ಬಲಪ್ರದನಾಗಿ. ಬಲಮಿತಿ ವಿದ್ಯುತಿ. ಆಮೇಲೆ ಯಶ ಇತಿ ಪಶುಷು. ಮತ್ತು ನೀವು ಬ್ರಹ್ಮಾಂಡ ಅಂತ ಹೋಗಿ ಮತ್ತೆ ಹಟ್ಟಿಗೆ ಬಂದಿರಲ್ವ ಇದ್ದಕ್ಕಿದ್ದಾಗಿ. ಯಶ ಇತಿ ಪಶುಷು. ಏನೋ ನಾವು ಆಕಾಶಕ್ಕೆ ಹೋದೆವು, ಮಳೆ ಮಿಂಚು ಎಲ್ಲ ಅದ್ರಲ್ಲಿ ಖುಷಿಯಲ್ಲಿದ್ದೇವೆ, ಇದ್ದಕ್ಕಿದ್ದಾಗ ಹಟ್ಟಿಯಲ್ಲಿ ಹಸುಗಳನ್ನು ಶುರು ಮಾಡಿಬಿಟ್ರಲ್ಲ. ಯಶ ಇತಿ ಪಶುಷು. ಪಶು ಅಂದರೆ ಇಲ್ಲಿ ಪಶು ಅಲ್ಲ, ಇದು ಅಥವಾ ದೈವೀ ಸಮಾಜ್ಞಾ, ದೇವತೆಗಳ ಉಪಾಸನೆ ಇದು. ಈ ನಾವು ಹೇಳಿದೆವಲ್ಲ, ವೃಷ್ಟಿ ಅಂದರೆ ವೃಷ್ಟಿ ಅಭಿಮಾನಿ ಪರ್ಜನ್ಯ, ವಿದ್ಯುತ್ ಅಂದರೆ ಮಿಂಚಿನ ಅಭಿಮಾನಿ ವಾಯುದೇವರು. ಆಮೇಲೆ ಪಶು ಅಂದರೆ ಪಶುಗಳ ಅಭಿಮಾನಿ. ಪಶುಗಳ ಅಭಿಮಾನಿ ಯಾರು? ದಕ್ಷ ಪ್ರಜಾಪತಿ. ದಕ್ಷ ಪ್ರಜಾಪತಿಯಲ್ಲಿ ಯಶಸ್ಕರನಾಗಿ ನಮಗೆ ಜೀವನಕ್ಕೆ ಯಶಸ್ಸನ್ನು ಕೊಡ್ತಾ ದಕ್ಷನಲ್ಲಿ ನೆಲೆಸಿದ್ದಾನೆ. ಯಾಕೆಂದರೆ ದಕ್ಷ ಯಾವುದನ್ನು ನಮ್ಮಲ್ಲಿ ಏನು ಮಾಡುವವನು, ಅವನು ಒಂದು ಪಶುವಿನ ಅಭಿಮಾನಿ. ಪಶುಗಳು ಮನೆಯಲ್ಲಿ ತುಂಬ ಹಸುಗಳು ಇದ್ದಾವೆ ಅಂತಂದರೆ ಅದು ದೊಡ್ಡ ಯಶಸ್ಸು ಅಂದರು. ಯಾಕೆ? ಇದರ ಹಿಂದೆ ಇರತಕ್ಕ ಅನುಸಂಧಾನ ನೋಡಿ. ಪಶುಗಳು ಯಾಕೆ ಹಸುಗಳನ್ನು ಸಾಕೋದು? ಈಗ ಹಿಂದೆ ನಾವು ನೋಡ್ತೇವೆ ಋಷಿಗಳ ಆಶ್ರಮದಲ್ಲಿ ನೂರಾರು ಹಸುಗಳು.
ಹಸುಗಳು ಇರುವುದು ಆಶ್ರಮದಲ್ಲಿ, ಮನೆಗಳಲ್ಲಿ ಕಡಿಮೆ. ಆಶ್ರಮಗಳಲ್ಲೇ ಈ ಉಪನಿಷತ್ತನ್ನು ವರ್ಣನೆ ಬರುವುದು. ಯಾಕಂದರೆ ಆಶ್ರಮದಲ್ಲಿ ಗುರುಕುಲ, ವಿದ್ಯಾರ್ಥಿಗಳು. ಹಸುಗಳು ಇರುವುದು ಹಾಲು ಬೆಣ್ಣೆ ವಿದ್ಯಾರ್ಥಿಗಳಿಗೆ ತಿನ್ನಿಸಲಿಕ್ಕೆ. ಆದ್ದರಿಂದ ಯಾರ ಮನೆಯಲ್ಲಿ ತುಂಬ ಹಸು ಇದೆಯೋ ಅವ್ರ ಮನೆ ಬರ್ತಾರೆ ವಿದ್ಯಾರ್ಥಿಗಳು ಪಾಠಕ್ಕೆ. ಅದಕ್ಕಿಂತ ದೊಡ್ಡ ಯಶಸ್ಸು ಏನು ಸ್ವಾಮಿ? ವಿದ್ಯಾರ್ಥಿಗಳಿಗೆ ಇವರು ಎಷ್ಟು ಜನ ಅವ್ರ ಜೀವಮಾನ ಇಡೀ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿದ್ರಪ್ಪ, ಮಹಾನ್ ಭಾವರು ಅಂತಾರಲ್ಲೋ ಜನ. ಜ್ಞಾನದಾನಕ್ಕಿಂತ ದೊಡ್ಡ ಯಶಸ್ಸು ಯಾವುದು? ಜ್ಞಾನದಾನದ ಯಶಸ್ಸು ಬರಬೇಕಾಗಿದ್ದರೆ ಲೋಮಶಾಂ ಪಶುಭಿಃ ಸಹ ಸ್ವಾಹ. ಈ ಪಶುಗಳು ಮನೆ ತುಂಬ, ಇದನ್ನು ದಕ್ಷ ಪ್ರಜಾಪತಿ ಮನೆ ತುಂಬ ಹಸುಗಳನ್ನು ಕೊಟ್ಟ ಅಂದರೆ ಅದರಿಂದ ಮಕ್ಕಳನ್ನು ಚೆನ್ನಾಗಿ ಸಾಕಿ ಜ್ಞಾನದಾನ ಮಾಡಲಿಕ್ಕಾಗತ್ತೆ. ಆ ಯಶಸ್ಸನ್ನು ಕೊಡ್ತಕ್ಕಂಥದ್ದು ದಕ್ಷನಲ್ಲಿ ಇರತಕ್ಕಂಥ ಭಗವಂತ ನಮಗೆ ಹಸುಗಳನ್ನು ಕೊಡ್ತಾನೆ, ಅದರ ಮೂಲಕ ಯಶಸ್ಸನ್ನು ಕೊಡ್ತಾನೆ. ಯಶಸ್ಸು ಅಂದರೆ ಯಶೋ ಯಾನಾತ್ಮ, ಕೀರ್ತಿ ಮತ್ತು ಯಶಸ್ಸು ಬೇರೆ. ಕೀರ್ತಿ ಸಾಮಾನ್ಯ ಎಲ್ರಿಗೂ ಸಿಗುತ್ತೆ, ಯಶಸ್ಸು ಸಿಗೋಲ್ಲ. ಕೀರ್ತಿಯಿಂದ ಏನು ಗೊತ್ತಾ? ಎದುರಿನಲ್ಲಿ ಬಂದು ನಿಮ್ಮಂಥವ್ರು, ಅಯ್ಯೋ ನಿಮ್ಮಂಥವ್ರು ನಾನು ಜಗತ್ತಿನಲ್ಲೇ ನೋಡಲಿಲ್ಲಪ್ಪ ಅಂತ ಹಿಂದೆ ಹೋಗಿ ಸರಿ ಫೂಲ್ ಮಾಡಿ ಬಂದೆ, ಪೆದ್ದ ನಾನು ಹೇಳಿದ್ರೆ ನಂಬಿಕೊಂಡ ಅಂತ ಹೊರಗೆ ಹೋಗಿ ಮಾತಾಡ್ತಾರೆ. ಆದ್ದರಿಂದ ಎದುರಿನಲ್ಲಿ ಹೇಳುವುದು ಕೀರ್ತಿ. ಯಶೋ ಯಾನಾತ್, ಹಿಂದಿನಿಂದ ಜನ ಕೊಂಡಾಡುವುದು ಯಶಸ್ಸು, ಅದು ದುರ್ಲಭ. ಎದುರಿನಲ್ಲಿ ಹೋಗೋರು ಬೇಕಾದ ಸಿಗ್ತಾರೆ, ಅದನ್ನು ಅದೇ ದಂಧೆ ಮಾಡ್ಕೊಂಡವರಿದ್ದಾರೆ. ಅವ್ರ ಹಿಂಬದಿಯಿಂದ ಗಾಳಿ ಹಿಡಿಯೋದು ಅದನ್ನು ಹೊಗಳೋದೆ. ಎದುರಿನಲ್ಲಿ ಬಂದು ಓಹೋ ನಿಮ್ಮ ಪಾದದ ಹುಳಿ ನಮ್ಮ ಮನೆಗೆ ಬಿಡಬೇಕು, ಅಲ್ಲಿ ಹೋದ್ಮೇಲೆ ಪೊರಕೆ ಹಿಡಿದು ಸಗಣಿ ಸಾರಿಸ್ಬಿಡೋ ಬಂದು ಹೋದ ಮೈಲಿಗೆ ಆಯಿತು ಮನೆ ಅಂತ ಹೇಳೋರು ಇರ್ತಾರೆ. ಎದುರಿನಲ್ಲಿ ಪಾದಧೂಳಿ ಮನೆ ಬಿಡಬೇಕು ಅಂತೇಳಿ ಹೋದ್ಮೇಲೆ ಮತ್ತೆ ಸಗಣಿ ಸಾರಿಸೋರು. ಇದು ಕೀರ್ತಿ, ಅದು ಬೇಕಾದಷ್ಟು ಗಳಿಸ್ಬೋದು. ಯಶಸ್ಸು ಅಂದರೆ ಹಿಂಬದಿಯಿಂದ ಹೊಗಳ್ಬೇಕು ರೀ. ಅದು ನಮ್ಮನ್ನು ಬಿಟ್ಟು ಊರೂರು ಹೋಗಬೇಕು, ನಮ್ಮ ಮಾತು ಜನ ಹೊಗಳ್ತಾ ಆಡ್ತಾ ಇರಬೇಕು, ಅದು ಯಶಸ್ಸು. ಅದು ಯಾವುದರ ಮೂಲಕ? ಜ್ಞಾನದಾನದ ಮೂಲಕ ಮಾತ್ರ ಸಾಧ್ಯ. ನೀವು ಅನ್ನದಾನದಿಂದಲೂ ಅಂಥ ಯಶಸ್ಸು ಬರೋದಿಲ್ಲ, ಧನದಾನದಿಂದ ಬರೋದಿಲ್ಲ. ಯಾಕೆಂದರೆ ನೀವು ಧನದಾನ ಮಾಡಿದರೆ ಜನ ಏನಂತಾರೆ ಗೊತ್ತಾ? ತೃಪ್ತಿ ಆಗೋದಿಲ್ಲ. ನೀವು 100 ರೂಪಾಯಿ ಕೊಟ್ಟರೆ ಅವನಿಗೇನು ದರಿದ್ರ, 1000 ಕೊಡ್ಬೋದಿತ್ತು ಅಂತ ಅನ್ನೋದು. 100 ರೂಪಾಯಿ ತೊಗೊಂಡು ಬೈಯೋದೆ. 1000 ಕೊಟ್ಟರೆ ಎಲ್ಲ ನಾವೊಂದು ದೊಡ್ಡ ಕಾರ್ಯ ಮಾಡಿದ್ರೆ 10,000 ರೂಪಾಯಿ ಕೊಡಬಾರ್ದಾ? ಪಿಟ್ಟಾಸಿ, ಅರೆ 1000 ರೂಪಾಯಿ ಕೊಟ್ಟೆ ಪಿಟ್ಟಾಸಿ ಅಂತ ಅನಿಸ್ಕೋಬೇಕು. ಆದರೆ ನೀವು ಕಿಂಚಿತ್ತು ಜ್ಞಾನ ಕೊಟ್ಟರು ಗುರುವಾಗಿ ಕೀರ್ತಿ ಪಡಿತೀರಿ. ಜ್ಞಾನದಲ್ಲಿ ಏನು ಅಷ್ಟೇ ಕೊಟ್ಟದ್ದು ಇನ್ನು ಕೊಡಲಿಲ್ಲ ಆ ಪ್ರಶ್ನೆ ಇಲ್ಲ. ಎಷ್ಟು ಕೊಟ್ಟರೂ ಅದು ಕೊಡುಗೆ. ನಿಮಗೆ ಇನ್ಯಾವುದನ್ನು ಕೊಟ್ಟು ತೃಪ್ತಿಪಡಿಸುವುದು ಸಾಧ್ಯ ಇಲ್ಲ. ಆದ್ದರಿಂದ ಯಶ ಇತಿ ಪಶುಷು, ದಕ್ಷ ಪ್ರಜಾಪತಿ ಮಕ್ಕಳನ್ನು ಸಾಕಿ ಜ್ಞಾನದಾನ ಮಾಡತಕ್ಕಂಥ ಕೀರ್ತಿಯನ್ನು ಕೊಡ್ತಕ್ಕಂಥವ, ಅವನನ್ನು ಯಶಸ್ ಶಬ್ದ ವಾಚ್ಯನಾಗಿ ಭಗವಂತ ದಕ್ಷನಲ್ಲಿದ್ದಾನೆ ಅಂತ ಉಪಾಸನೆ ಮಾಡು. ಆಮೇಲೆ ಇನ್ನೂ ವಿಚಿತ್ರ ಬಂತು. ಏನು? ಪ್ರಜಾತಿರ್ ಅಮೃತವ ಆನಂದ ಉಪಸ್ಥೆ. ಅಲ್ಲಿ ಪಾಯು ಹೇಳಿದ್ದಾರೆ, ಇಲ್ಲಿ ಉಪಸ್ಥ ಬಂತು. ಇಲ್ಲಿ ಉಪಸ್ಥ ಆಗಿ ಬರಬೇಕಿತ್ತಲ್ಲ ಮಾನುಷಿ ಸಮಾಜ್ಞಾದಲ್ಲಿ, ಜನನೇಂದ್ರಿಯ. ಇಲ್ಲಿ ತಗೊಂಡ್ರು ನೋಡಿ ಅದನ್ನು, ಬಹಳ ವಿಚಿತ್ರ ಇದು. ಮೇಲ್ನೋಟಕ್ಕೆ ಅಲ್ಲಿ ಬರಬೇಕಿತ್ತು, ಅದು ಮಾನುಷಿ ಸಮಾಜ್ಞಾದಲ್ಲಿ ಬರಬೇಕಿತ್ತು. ಅಲ್ಲಿ ಉಪಸ್ಥ ಬಿಟ್ಟರು, ಇಲ್ಲಿ ಹೇಳಿದರು ಉಪಸ್ಥದ ದೇವತೆ. ಇದು ದೇವತಾ ಉಪಾಸನೆ. ಹಾಗಾದರೆ ಯಶಸ್ಸಿನ ವೃಷ್ಟಿಯ ದೇವತೆ ಪರ್ಜನ್ಯ, ಬಲದ ಮಿಂಚಿನ ದೇವತೆ ವಾಯು, ಯಶಸ್ಸಿನ ದೇವತೆ ದಕ್ಷ ಪ್ರಜಾಪತಿ. ಆಮೇಲೆ ಜ್ಯೋತಿರಿತೆ ನಕ್ಷತ್ರೇಶು, ಅಲ್ಲಿ ಹೋದು ನಕ್ಷತ್ರಗಳು, ಆಕಾಶದಲ್ಲಿ ನಕ್ಷತ್ರಗಳಲ್ಲಿ ತುಂಬಿದ ಭಗವಂತ. ರಾತ್ರಿ ಬೆಳಕು, ಅದನ್ನು ಜ್ಯೋತಿಷ್ ಶಬ್ದ ವಾಚ್ಯನಾಗಿ ಬೆಳಕಾಗಿ ನಕ್ಷತ್ರಗಳಲ್ಲಿ ತುಂಬಿದ್ದಾನೆ. ಅದರಲ್ಲಿಯೂ ನಮಗೇನು ಆಕ್ಷೇಪ ಇಲ್ಲ, ಬ್ರಹ್ಮಾಂಡ ಚಿಂತನೆ ಆಯಿತು. ನಕ್ಷತ್ರದಲ್ಲಿ ಇರತಕ್ಕಂಥ ಒಂದೊಂದು ನಕ್ಷತ್ರದಲ್ಲಿ ಇರತಕ್ಕಂಥ ನಕ್ಷತ್ರಮಾನಿ ದೇವತೆಗಳಲ್ಲಿ ಬೆಳಕಾಗಿ ತುಂಬಿದ ಆಯಿತು. ಆಮೇಲೆ ಕೊನೆಗೆ ಉಪಸ್ಥಕ್ಕೆ ಬಂದರು, 5ನೇದು ಪ್ರಜಾತಿ ಅಮೃತಂ ಆನಂದ ಇತ್ಯುಪಸ್ಥೆ. ಉಪಸ್ಥ ಅಂದ್ರೆ ಈಗ ಜ್ಯೋತಿ, ನಕ್ಷತ್ರ ಅಂದರೆ ನಕ್ಷತ್ರಾಭಿಮಾನಿಗಳು, ಪಶು ಅಂದರೆ ಪಶು ಅಭಿಮಾನಿಗಳು, ವಿದ್ಯುತ್ ಅಂದರೆ ವಿದ್ಯುತ್ ಅಭಿಮಾನಿ, ವೃಷ್ಟಿ ಅಂದರೆ ವೃಷ್ಟಿ ಅಭಿಮಾನಿ. ಉಪಸ್ಥದ ಅಭಿಮಾನಿ ದೇವತೆ ಯಾರು? ಅಲ್ಲಿ ನಮಗೀಗ ಸಮಸ್ಯೆ ಆಯಿತು. ಯಾಕೆಂದರೆ ನಮಗೆ ಇಂದ್ರಿಯಾಭಿಮಾನ ದೇವತೆಗಳು ಹೇಳುವಾಗ ಯಮೋ ದಕ್ಷಸ್ಯ ಇಂದ್ರಿಯೇಶ ಅಂತ ಉಪಸ್ಥ ದೇವತೆ ದಕ್ಷ ಪ್ರಜಾಪತಿ ಅಂತ ಹೇಳಿದ್ದು. ನೀವೀಗ ಅದನ್ನು ಪಶು ಅಭಿಮಾನಿ ಅಂತ ಹೋಗಿ ಆಯಿತು. ಮತ್ತು ಇನ್ನು ಉಪಸ್ಥ ಯಾರು? ಉಪಸ್ಥದ ದೇವತೆ ಶಿವ. ಶಿವನನ್ನ ಪ್ರಜಾತಿ ಅಮೃತಂ ಆನಂದ ಇತ್ಯುಪಸ್ಥೆ. ಆದ್ದರಿಂದಲೇ ಶಿವನನ್ನ ಲಿಂಗರೂಪದಿಂದ ಉಪಾಸನೆ. ಅವನು ಈ ಸೃಷ್ಟಿಕ್ರಿಯೆಗೆ ಕಾರಣವಾಗಿರತಕ್ಕಂಥ ಪ್ರಜನನದ ಉಪಸ್ಥದ ದೇವತೆ. ಅವನಲ್ಲಿ 3 ನಾಮದಿಂದ ಇದ್ದಾನೆ ಭಗವಂತ. ಪ್ರಜಾತಿ ಅಂದರೆ ಸಕ್ಸೆಸರ್ ಅಂತ ಅರ್ಥ, ಉತ್ತರಾಧಿಕಾರಿ, ಮಗ. ಅಂಥ ಮಗನಿಗೆ ಕಾರಣನಾಗಿ ಜನನೇಂದ್ರಿಯದಲ್ಲಿ ಕೂತಿದ್ದಾನೆ ಶಿವ. ಅದರಿಂದ ಆ ಶಿವನಲ್ಲಿ ಪ್ರಜಾತಿ ಶಬ್ದ ಜನನಕ್ಕೆ ಕಾರಣನಾಗಿ, ಪುತ್ರ ಸಂತಾನಕ್ಕೆ ಕಾರಣನಾದಂಥ ಪ್ರಜಾತಿ ಶಬ್ದ ವಾಚ್ಯನಾಗಿ ಭಗವಂತ ಕೂತಿದ್ದಾನೆ. ಆಮೇಲೆ ಅಮೃತಂ,
ಅಮೃತಂ ತಂದರೆ ಆ ಸಂತತಿ ಸಾವಿಲ್ಲದೆ ಮುಂದುವರಿಯುವುದು, ಅಂದರೆ ಕಂಟಿನ್ಯೂಯೇಷನ್, ಸಂತಾನದ ನಿರಂತರತೆ, ವಂಶವೃಕ್ಷ ಅಂತ ಹೇಳ್ತೇವೆ, ಅದನ್ನೇ ಇಲ್ಲಿ ಅಮೃತ ಅಂತಂದರು. ಅದು ಒಬ್ಬ ಸತ್ರು ಅವನ ಮುಂದೆನೋ ಒಬ್ಬ, ಅದಕ್ಕೆ ವಂಶದಲ್ಲಿ ಒಂದು ಎಲ್ಲೋ ತಳಿ ನಿಲ್ಲಬಾರ್ದು, ಇನ್ನವರು ಬಹಳ ನಿರಂತರತೆ ಬೇಕು ಅಂತ ದತ್ತಕ್ಕೆ ತಗೊಂಡು ವಂಶ ಬೆಳೆಸ್ತಿದ್ರು. ಅಂದರೆ ಆ ಕಂಟಿನ್ಯೂಯೇಷನ್ ಅಮೃತ ಅಂದರೆ ಆ ಒಂದು ಏನು ಸಂತತಿ ಅದು ನಿರಂತರ ಮುಂದುವರಿಯುವುದು, ಮೃತಿ ಇಲ್ಲದೆ. ಅದು ಒಂದು ಕಡೆ ವಿಚ್ಛೇದ ಆಗೋದು ಮೃತಿ, ಅದು ಅವಿಚ್ಛಿನ್ನವಾಗಿ ಪರಂಪರೆ ಮುಂದುವರಿಯುವುದು ಅಮೃತ. ಆ ಅಮೃತ ಅಂದರೆ ಸಂತಾನ ಪರಂಪರೆಗೆ ಕಾರಣನಾಗಿ ಮಗನಿಗೆ ಮತ್ತು ಆ ಸಂತತಿಯ ಪರಂಪರೆ ಮತ್ತು ಅದರ ಮೂಲಕ ಪ್ರಜನನ ಕ್ರಿಯೆ ಅನ್ನುವುದೇ ಮನುಷ್ಯನ ಜೀವನದಲ್ಲಿ ಒಂದು ವಿಚಿತ್ರವಾದ ಆನಂದದ ಅನುಭವ. ಅದಕ್ಕೋಸ್ಕರ ಮನುಷ್ಯ ಹುಚ್ಚು ಕಟ್ತಾನೆ, ಅದಕ್ಕೋಸ್ಕರ ಸರ್ವಸ್ವವನ್ನು ಕಳ್ಕೊಳ್ತಾನೆ, ಆ ಆನಂದ ಅನುಭವಕ್ಕೋಸ್ಕರ ಇಡೀ ಬದುಕನ್ನು ಅದಕ್ಕೋಸ್ಕರ ಮೀಸಲಿಡ್ತಾನೆ. ಇತಿಹಾಸದಲ್ಲಿ ನಿಮಗೆ ಇದಕ್ಕೆ ಬೇಕಾದಷ್ಟು ದೃಷ್ಟಾಂತಗಳಿವೆ. ಒಂದು ಒಂದು ಸುಖ, ಆ ಒಂದು ಸಂಘ ಸುಖಕ್ಕೋಸ್ಕರ ರಾಜ್ಯಗಳನ್ನು ಸಾಮ್ರಾಜ್ಯವನ್ನು ಕಳ್ಕೊಂಡದ್ದೇ. ರಾವಣನ ಬುದ್ಧಿಯನ್ನು ನಮಗೆ ಗೊತ್ತು. ರಾವಣನ ತನಕ ಹೋಗಬೇಕಾಗಿಲ್ಲ ನಾವು. ನೀವು ಈಜಿಪ್ಟಿಗೆ ಹೋದರೆ ಒಬ್ಬ ಕ್ಲಿಯೋಪಾಟ್ರಾಳ ಮೂಗಿಗೋಸ್ಕರ ಎಷ್ಟು ಸಾಮ್ರಾಜ್ಯಗಳು ಬಿದ್ದು ಹೋದವು ಅನ್ನೋದು ಇತಿಹಾಸ ನೋಡಿದ್ರೆ ಗೊತ್ತಿದೆ. ಅವಳು ಮೂಗು ಚಂದ ಅಂತ ಅದಕ್ಕೋಸ್ಕರ ಇವು ಸರ್ವಸ್ವ ಕಳ್ಕೊಂಡು ಹೋಗು. ಆ ಮೂಗಿನ ಆಸೆ ಪಟ್ಟು ಮೂಗು ಸಿಗಲಿಲ್ಲ, ಇವು ಇದ್ದದ್ದು ಹೋಯ್ತು ಅಷ್ಟೇ. ಪ್ರಜಾತಿ ಅಮೃತಂ ಆನಂದ ಅಂತ. ಹಾಗೆ ಮನುಷ್ಯ ಆ ಸೆಕ್ಷುವಲ್ ಪ್ಲೆಷರ್ ಅನ್ನುವಂಥದ್ದು ದ್ಯಾಟ್ ಈಸ್ ದ ಗ್ರೇಟೆಸ್ಟ್ ಪ್ಲೆಷರ್ ಇನ್ ಲೈಫ್ ಅದಕ್ಕೋಸ್ಕರ ಮನುಷ್ಯ ಏನನ್ನೂ ಮಾಡಲಿಕ್ಕೆ ಏನನ್ನೂ ಕಳ್ಕೊಳ್ಳಿಕ್ಕೆ ಸಿದ್ಧ ಇದ್ದಾನೆ. ಸರ್ವಸ್ವ ಕಳ್ಕೊಂಡು ಅದು ಬೇಕು, ಅದಕ್ಕೋಸ್ಕರ ನನ್ನ ಸ್ಫೂರ್ತಿ ನನ್ನ ಸಂಪತ್ತನ್ನೆಲ್ಲ ಕಳ್ಕೊಳ್ತೇನೆ ಅಂತಾನೆ ಮನುಷ್ಯ. ಅಂಥ ಸೆಳೆತ ಕೊಟ್ಟವನು ಯಾರು? ಆ ಆನಂದದ ದೇವತೆ ಯಾರಂದ್ರೆ ಶಿವಪಾರ್ವತಿಯರು. ಅವರೊಳಗೆ ಪ್ರಜಾತಿ ಅಮೃತಂ ಆನಂದ, ಈ ಎಲ್ಲ ಸೆಕ್ಷುವಲ್ ಪ್ಲೆಷರು, ಸಂತಾನದ ನಿರಂತರತೆ, ಇದೇ ಮೂರು, ಪ್ರಜಾತಿ ಅಮೃತ ಆನಂದ, ಇದು ಮೂರನ್ನು ಕೊಡ್ತಾ ಜೀವನದಲ್ಲಿ ಈ ಒಂದು ಸೆಳೆತವನ್ನು ನಿಲ್ಲಿಸಿದಂಥ ಶಿವನೊಳಗೆ ಪ್ರಜಾತಿ ಅಮೃತ ಆನಂದ ಈ ಮೂರು ಶಬ್ದ ವಾಚ್ಯನಾಗಿ ಭಗವಂತ ಇದ್ದಾನೆ. ಆದ್ದರಿಂದ ಎಂದೆಂದೂ ಅದು ಸೆಳೆತವೇ ಅದನ್ನು ಸಂತಾನದ ಸೆಳೆತ, ಸಂತತಿಯ ಸೆಳೆತ, ಅದನ್ನು ಹೀಗೆ ಇದರಲ್ಲಿ 5 ಬಂತು ನೋಡಿ. ಈಗ ದೇಹದೊಳಗೆ 5, ಈ ಉಪಸ್ಥವನ್ನು ದೇಹದಿಂದ ಹೊರಗುಪಡಿಸಿ ಅದನ್ನು ಯೂನಿವರ್ಸಲ್ ಮಾಡಿಬಿಟ್ರು. ಶಿವಶಕ್ತಿಯದು ಅದನ್ನು ಯೂನಿವರ್ಸಲ್ ಆಗಿ ಶಿವನನ್ನು ಉಪಾಸನೆ ಮಾಡು. ಅರ್ಥಾತ್ ಇದು 2 ಆಯ್ತು. ಈಗ ಇದು ಶಿವನ ಉಪಾಸನೆ, ದೈವಿ ಉಪಾಸನೆ ಆಯಿತು. ಅದನ್ನೇ ನೀವು ಉಪಸ್ಥದಲ್ಲಿ ಅನುಸಂಧಾನ ಮಾಡಿದರೆ ಮನುಷ್ಯ ಆಯಿತು. ಇದು 2ಕ್ಕೂ ಸಂಬಂಧಪಟ್ಟದ್ದು. ಇದೆಲ್ಲ ಆದ್ಮೇಲೆ ಕೊನೆಗೆ ಹೇಳ್ತಾರೆ ಸರ್ವಂ ಆಕಾಶೇ, ಸರ್ವಮಿತ್ಯಾಕಾಶೇ. ಪ್ರಕೃತಿ, ಆಕಾಶ ಅಂದರೆ ಮೂಲ ಪ್ರಕೃತಿ, ಲಕ್ಷ್ಮಿ, ಚಿತ್ ಪ್ರಕೃತಿ. ಅವಳಲ್ಲಿ ಭಗವಂತ ಯಾವ ನಾಮದಿಂದ ಇದ್ದಾನೆ? ಪ್ರಕೃತಿಯಲ್ಲಿ ಸರ್ವಶಬ್ದ ವಾಚ್ಯನಾಗಿದ್ದಾನೆ. ಯಾಕೆಂದರೆ ಸರ್ವಶಕ್ತಿಪ್ರದ ಅವಳು ಸರ್ವಶಕ್ತಿಯಿಂದ ತುಂಬಿದವಳಾದ್ದರಿಂದ ಸರ್ವಶಬ್ದ ವಾಚ್ಯನಾಗಿ ಸರ್ವವನ್ನೂ ಪ್ರಕೃತಿಗೆ ಕೊಟ್ಟಿದ್ದಾನೆ. ಪ್ರಕೃತಿಗೆ ಕೊಡದ ಶಕ್ತಿಯೇ ಇಲ್ಲ. ಭಗವಂತನ ನಂತರ ಎಲ್ಲ ಶಕ್ತಿಗಳು, ಎಲ್ಲ ಜ್ಞಾನಾನಂದಗಳು ತುಂಬಿರುವಂತಹದ್ದು ಚಿತ್ ಪ್ರಕೃತಿಯಲ್ಲಿ. ಆದ್ದರಿಂದ ಅವಳಿಗೆ ಸರ್ವಪ್ರದನಾಗಿ ಸರ್ವಶಬ್ದ ವಾಚ್ಯನಾಗಿ ಲಕ್ಷ್ಮಿಯಲ್ಲಿ ನೆಲೆಸಿದ್ದಾನೆ. ಇದು 5 ಆದಮೇಲೆ ಅದು 6ನೇದ್ದು. ಪಿಂಡಾಂಡದಲ್ಲಿ 5, ಬ್ರಹ್ಮಾಂಡದಲ್ಲಿ 5 ಉಪಾಸನೆ ಹೇಳಿ ಈ ಪಿಂಡಾಂಡ ಬ್ರಹ್ಮಾಂಡಗಳಿಂದ ಅತೀತವಾಗಿ ಚಿತ್ ಪ್ರಕೃತಿಯಲ್ಲಿ ಸರ್ವಶಕ್ತಿ ಪ್ರದನಾಗಿದ್ದಾನೆ. ಹೀಗೆ ಉಪಾಸನೆ ಮಾಡಬೇಕು ಅಂತಕ್ಕಂಥ ಒಂದು ಅಪೂರ್ವವಾದ ಉಪಾಸನೆಯನ್ನು ನಾವು ಈ ಉಪನಿಷತ್ನಲ್ಲಿ ನೋಡಿದೆವು. ನಾಳೆ ಇಲ್ಲ, ಮತ್ತೆ ನಾಡಿದ್ದು ಪಾಠದಲ್ಲಿ ಮುಕ್ತಾಯ ಆಗತ್ತೆ. ಇದನ್ನು ನಾವು ಮುಗಿಸಿಬಿಡ್ತೇವೆ. ಈ ಉಪನಿಷತ್ತನ್ನು ಮುಗಿಸಬಹುದು ಅಂತ ಅಂದುಕೊಂಡಿದ್ದೇನೆ. ಓಂ ಸಹನಾ ಭವತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.